ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ವಿರಾಟ್ ಕೊಹ್ಲಿ ಬಗ್ಗೆ ಜೈಶಾ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಲೀವ್ ಅಲ್ಲಿ ಇದ್ದಾರೆ, ಟೆಸ್ಟ್ ಸೀರೀಸ್ ಆಡ್ತಾ ಇಲ್ಲ ಇಂಗ್ಲೆಂಡ್ ವಿರುದ್ಧ. ಸೊ ಅವ್ರೇನ್ ಹೇಳಿದ್ದಾರೆ ಅಂದ್ರೆ, ಯಾರು ಒಬ್ರು ಈ ತರ 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಕ್ರಿಕೆಟ್ ನಲ್ಲಿ ಲೀವ್ ಕೇಳಿದ್ರೆ ಅದು ಒಂದು ಪರ್ಮಿಷನ್ ಕೇಳೋಂಥದ್ದಲ್ಲ. ಆಕ್ಚುಲಿ ಅದು ಅವರ ಹಕ್ಕು. ಅವ್ರು ಪಡ್ಕೊಂಡೇ ಪಡ್ಕೋತಾರೆ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಇದೇನೇ ಅರ್ಥ, ಒಂದು ಸೀನಿಯರ್ ಪ್ಲೇಯರ್ಗೂ ಜೂನಿಯರ್ ಪ್ಲೇಯರ್ಗೂ ಅದೇ ವ್ಯತ್ಯಾಸ. ಸೊ ಸೀನಿಯರ್ ಪ್ಲೇಯರ್ ಇಷ್ಟು ವರ್ಷ ಟೀಮ್ ಇಂಡಿಯಾಗೋಸ್ಕರ ಕೆಲಸ ಮಾಡಿರೋರಿಗೆ ಇಷ್ಟ ಆದ್ರೂ ಅವರು ರೈಟ್ಸ್ ಕೊಟ್ಟಿದ್ದಾರೆ BCCI ಅಂತಂದ್ರೆ ಅದೊಂದು ದೊಡ್ಡ ಖುಷಿ ವಿಚಾರ. ಸೊ ಅವ್ರದ್ದು ಏನೇ ಇರ್ಬೋದು, ಪರ್ಸನಲ್ ರೀಸನ್ಸ್ ಲೀಕ್ ಆಗಿಲ್ಲ ಏನುವೆ. ABD ವಿಲಿಯರ್ಸ್ ಕೂಡ ಒಂದು ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಗಲಾಟೆ ಆಯಿತು. ಸೊ ಆಮೇಲೆ ಅವರು ಕೂಡ ಕ್ಷಮಾಪಣೆ ಕೇಳಿದ್ರು, ವಿರಾಟ್ ಕೊಹ್ಲಿ ಫ್ಯಾಮಿಲಿಗೂ ಕೇಳಿದ್ದಾರೆ. ಮತ್ತೆ ಫ್ಯಾನ್ಸ್ಗೂ ಕೂಡ ನೀವು ಅವ್ರ ಪ್ರೈವಸಿಗೆ ಧಕ್ಕೆ ಮಾಡಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ ಇಲ್ಲಿಗೆ ಅಂತ ಅವರು ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ರು. ಮತ್ತೆ ಮುಂದಿನ ಅಪ್ಡೇಟ್ನಲ್ಲಿ ಜೈಶಾ ಅವರಿಗೆ ರಿಪೋರ್ಟರ್ಸ್ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ನೀವು IPL ಫ್ರಾಂಚೈಸ್ಗಳಿಗೆ ನೀವು ಆದೇಶ ಕೊಡೋಕ್ಕಾಗುತ್ತಾ ಟೀಮ್ ಇಂಡಿಯಾ ಪ್ಲೇಯರ್ಸ್ಗೆ ಒಂದು ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ? ಯಾಕಂದ್ರೆ ಇಂಜುರಿ ಆಗ್ಬಿಡ್ತಾರಲ್ಲ ಪ್ಲೇಯರ್ಸ್. ಸೊ ಅವ್ರನ್ನ ರೊಟೇಷನ್ ಪಾಲಿಸಿ ತರ ಒಂದು ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ನೀವು ಅವ್ರಿಗೆ ಆದೇಶ ಕೊಡೋಕ್ಕಾಗುತ್ತಾ ಅಂತ ಒಂದು ಪ್ರಶ್ನೆ ಮಾಡಿದಾಗ ಜೈಶಾ ಹೇಳಿದ್ದಾರೆ, ಖಂಡಿತ ಆಗುತ್ತೆ. ಯಾಕಂದ್ರೆ BCCI ಸುಪ್ರೀಂ ಬಾಡಿ, ಅವರು ಎಲ್ಲ ಫ್ರಾಂಚೈಸಿಗಳಿಗಿಂತ ನಾವು ಮೇಲ್ಗಡೆ ಇದೀವಿ. ಸೊ ಅವ್ರು ಇಷ್ಟ ಬಂದಂಗೆ ಅವ್ರು ನಡ್ಕೊಳಕ್ಕಾಗಲ್ಲ, ನಾವು ಹೇಳ್ದಂಗೆ ಕೇಳಲೇಬೇಕು. ಸೊ ನಮ್ದು ಆದೇಶ ನಡೆಯುತ್ತೆ, ನಾವು ಅದನ್ನೆಲ್ಲ ನಾವು ಮಾಡಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ರೀಸೆಂಟ್ ಆಗಿ BCCI ಕೂಡ ರಣಜಿ ಒಂದು 5 ಮ್ಯಾಚ್ ಆಡಿದವ್ರಿಗೆ ಮಾತ್ರ IPL ಆಡಕ್ಕೆ ಪರ್ಮಿಷನ್ ಸಿಗುತ್ತೆ ಅಂತ ಒಂದು ರೂಲ್ ತರ ಚಾನ್ಸಸ್ ಇದೆ ಅಂತ ಕೂಡ ಒಂದು ಅಪ್ಡೇಟ್ ಬಂದಿತ್ತು. ಸೊ ಇದು ಒಂದು ಒಳ್ಳೆ ರೂಲು. ಯಾಕಂದ್ರೆ ಎಲ್ಲರೂ ಡೊಮೆಸ್ಟಿಕ್ ಕ್ರಿಕೆಟ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಕೆಲವರು ಚಾನ್ಸ್ ಸಿಗ್ಲಿಲ್ಲ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಅಂತ ಹೇಳ್ತಾ ಇರೋರು ಇದ್ದಾರೆ. ಕೆಲವರು IPL ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿರೋರು, ಆಲ್ರೆಡಿ ಸೂಪರ್ ಸ್ಟಾರ್ಗಳು ಆಗ್ಬಿಟ್ಟಿರೋರು, ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೂ ಅವಕಾಶ ಸಿಕ್ಕಿರಲ್ಲ ಅಂತ ಅನ್ಕೊಳ್ಳಿ. ಅವರು IPL ಆಡ್ಕೊಂಡು ದುಡ್ಡು ಸಂಪಾದನೆ ಅಂತ ಆಗ್ತಾ ಇರ್ತಾರೆ. ಸೊ ಅವರು ಡೊಮೆಸ್ಟಿಕ್ ಆಡಕ್ಕೆ ಹೋಗಲ್ಲ. ಯಾಕೆ 5 ಡೇ ಗೇಮ್ ಆಡಬೇಕು, 4 ಡೇ ಗೇಮ್ ಆಡಬೇಕು ಅಂತ ಅವ್ರಿಗೆ ಕಷ್ಟಪಡಬೇಕು ಅನ್ನೋದು ಇರ್ತದೆ. ಸೊ ಇಶಾನ್ ಕಿಶನ್ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಇರ್ಬೋದು, ಶ್ರೇಯಸ್ ಅಯ್ಯರ್ ಇರ್ಬೋದು, ಈ ತರ ಕೆಲವು ಪ್ಲೇಯರ್ಸ್ ಇದ್ದಾರೆ. ಸೊ ಈ ತರ ಒಂದು ರೂಲ್ಸ್ ತರೋದು ತುಂಬಾ ಒಳ್ಳೆಯದು ಅನ್ಸುತ್ತೆ. ಮುಂದಿನ ಅಪ್ಡೇಟ್ನಲ್ಲಿ ಋತುರಾಜ್ ಗಾಯಕ್ವಾಡ್ ಅವರ ಇಂಜುರಿ ಅಪ್ಡೇಟ್. ಸೊ ಅವರು ರಿಕವರ್ ಆಗಿದ್ದಾರೆ. 2 ಮಂತ್ಸ್ ಇಂಜುರಿ ಇತ್ತು ಅವ್ರಿಗೆ. ಅವರು ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರೆ. ಆಕ್ಚುಲಿ ಅವರು ಟೆಸ್ಟ್ ಡಿಬೇಟ್ ಮಾಡಬೇಕಾಗಿತ್ತು. ಅವರು ವೆಸ್ಟ್ ಇಂಡೀಸ್ ಟೂರ್ಗೆ ಹೋಗಿದ್ರು, ಅವಾಗ ಇಶಾನ್ ಕಿಶನ್ ಡಿಬೇಟ್ ಮಾಡಿದ್ರು, ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಶುಭ್ಮನ್ ಗಿಲ್ ಇದ್ರು. ಸೊ ಅವ್ರಿಗೆ ಇಲ್ಲ ಓಪನಿಂಗ್ ಅಲ್ಲೂ ಜಾಗ ಇರಲಿಲ್ಲ, ಮಿಡಲ್ ಆರ್ಡರ್ಲ್ಲೂ ಜಾಗ ಇರಲಿಲ್ಲ. ಸೊ ಅದಾದ್ಮೇಲೆ ಸೌತ್ ಆಫ್ರಿಕಾಗೆ ಹೋಗೋಷ್ಟೊಳಗೆ ಇಂಜುರಿ ಆಯಿತು. ಸೊ ಈಗ ಇಂಗ್ಲೆಂಡ್ ವಿರುದ್ಧನಾದ್ರೂ ಅವ್ರು ಆಡಬೇಕಾಗಿತ್ತು. ಆಕ್ಚುಲಿ ಅವರು ರಜತ್ ಪತಿದಾರ್ ಇರ್ಬೋದು ಅಥವಾ ಸರ್ಫರಾಜ್ ಖಾನ್ಗಿಂತ ಹೆಡ್ ಅಲ್ಲಿ ಇದ್ರು ಟೀಮಲ್ಲಿ ಬರಕ್ಕೆ. ಇವರು ಕೂಡ IPL ಸೂಪರ್ ಸ್ಟಾರೇನೆ. ಸೊ ಆದ್ರೆ ಈಗೇನೋ ಇಂಜುರಿ ದುರಾದೃಷ್ಟವಂತ ಅಂತ ಹೇಳ್ಬೋದು ಋತುರಾಜ್ ಗಾಯಕ್ವಾಡ್. ಸೊ ಈಗ ಬಂದು ರಂಜಿ ಆಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಹಾರಾಷ್ಟ್ರಗೆ. ಸೊ ಇವರು ಆದಷ್ಟು ಬೇಗ ಟೀಮ್ ಇಂಡಿಯಾಗೆ ಬರ್ಬೋದು. ಅಷ್ಟರೊಳಗೆ ಯಾರ್ಯಾರು ಅವರವರ ಸೀಟ್ನ ಸೀಲ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅವಕಾಶ ಇರ್ತದೆ. ಏನೇ ಆದ್ರೂ ಇನ್ನು ಸರ್ಫರಾಜ್ ಖಾನ್ನ ಡ್ರಾಪ್ ಮಾಡಬಾರ್ದು, ಅಥವಾ ರಜತ್ ಪತಿದಾರ್ ಯಾರೇ ಆಗಲಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಅವ್ರನ್ನ ನೀವು ಖಂಡಿತವಾಗ್ಲೂ ಡ್ರಾಪ್ ಮಾಡಬಾರ್ದು. ಯಾರೋ ನೀವು ಸೀನಿಯರ್ಸ್ ಬರಲಿ ಅಥವಾ ಇನ್ನೊಬ್ಬ ಸಡನ್ ಆಗಿ ಒಂದು ಸೀರೀಸ್ ಆಡ್ಸೋದು, ಒಂದು ಸೀರೀಸ್ನ ಬಿಟ್ಬಿಡೋದು ಹಂಗೆ ಮಾಡಬಾರ್ದು BCCI ಅಂತ ಅನ್ಸುತ್ತೆ. ಮುಂದಿನ ಅಪ್ಡೇಟ್ನಲ್ಲಿ ಪಾರ್ಥಿವ್ ಪಟೇಲ್ ಕೂಡ ಇಂಗ್ಲೆಂಡ್ ಬಗ್ಗೆ ಒಂದು ಕಮೆಂಟ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ WTC ಫೈನಲ್ ಆಡಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಮ್ಯಾಚ್ನ ಗೆಲ್ಲೋಕೆ ಆಡೋದಿಲ್ಲ. ಮೊದಲನೇ ಫಸ್ಟ್ ಆಫ್ ಆಲ್ ಅವ್ರು ಗೆಲ್ಲೋಕೆ ಆಡ್ತಾರೆ, ಆದರೆ ಗೆಲ್ಲೋದಿಲ್ಲ ಮ್ಯಾಚ್ಗಳನ್ನ, ಅಥವಾ ಅವ್ರ ಪಾಯಿಂಟ್ಸ್ ತುಂಬಾ ಕಮ್ಮಿ ಇದೆ. ಅವ್ರು 7ನೇ ಪೊಸಿಷನ್ ಇದ್ದಾರೆ WTCಲಿ. ಲಾಸ್ಟ್ 2 ಟೈಮ್ಸ್ ಕೂಡ ಅವರು WTC ಫೈನಲ್ ತಲುಪಿಲ್ಲ ಇಂಗ್ಲೆಂಡ್. ಜೊತೆಗೆ ಅವರು ಟಾಪ್ 5 ಅಲ್ಲೂ ಕೂಡ ಇರಲಿಲ್ಲ. ಸೊ ಈ ಸರಿನೂ ಕೂಡ ಅದೇ ರೀತಿ ಆಗ್ತಾ ಇದೆ. ಅವರೇನು WTC ಫೈನಲ್ ಆಡಬೇಕು ಅನ್ನೋದು ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಂಗೆ ಕಾಣಿಸುತ್ತೆ ಇಂಗ್ಲೆಂಡ್ ಟೀಮ್ ನೋಡಿದ್ರೆ. ಅವ್ರ ಬ್ಯಾಸ್ ಬಾಲ್ ಅಂತ ಒಂದು ಅಪ್ರೋಚ್ ಹೋದ್ಮೇಲೆ ಮ್ಯಾಚ್ನ ಗೆಲ್ಲಬೇಕು ಅನ್ನೋದು ಅವ್ರಿಗೆ, ಮ್ಯಾಚ್ ಗೆಲ್ಲಬೇಕು ಅನ್ನೋದಿದೆ, ಸೋತ್ರ ಪರವಾಗಿಲ್ಲ ಅನ್ನೋದು ಇದೆ. ಸೊ ಅದರಿಂದ ಅವ್ರಿಗೆಲ್ಲೋ ಒಂದು ಕಡೆ ಬೇರೆ ಟೀಮ್ಗಳು ಅವ್ರಿಗಿಂತ ಟ್ರೆಡಿಷನಲ್ ಕ್ರಿಕೆಟ್ ಆಡ್ಕೊಂಡೇನೆ ಫೈನಲ್ಗೆ ಬರ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಪಾಕಿಸ್ತಾನ ಬರಲ್ಲ ಬಿಡಿ, ಇಂಡಿಯಾ, ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ, ಈ ಟೀಮ್ಗಳೆಲ್ಲ ಆಲ್ಮೋಸ್ಟ್ ಅವ್ರು ರೆಗ್ಯುಲರ್ ಟ್ರೆಡಿಷನಲ್ ಟೆಸ್ಟ್ ಕ್ರಿಕೆಟ್ ಆಡ್ತಾರೆ, ಅವರು ಟಾಪಲ್ಲೇ ಇರ್ತಾರೆ. ಬಟ್ ಇವ್ರು ಬ್ಯಾಸ್ ಬಾಲ್ ಆಡ್ತಾರೆ, ಆದರೂ ಕೂಡ ಅವರು ಟಾಪ್ 5 ಬರೋದಿಲ್ಲ. ಮುಂದಿನ ಅಪ್ಡೇಟ್ನಲ್ಲಿ T20 ವರ್ಲ್ಡ್ ಕಪ್ಗೆ ಜೈಶಾ ಅವರು ಆಲ್ರೆಡಿ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನಿನ್ನೆ ಒಂದು ಫಂಕ್ಷನ್ ಅಲ್ಲಿ ಏನಿತ್ತು ಅದರಲ್ಲೇನೆ. ಸೊ ಅದರಲ್ಲಿ ವೈಸ್ ಕ್ಯಾಪ್ಟನ್ ಯಾರು ಹಾರ್ದಿಕ್ ಪಾಂಡ್ಯ ಅಂತಾನೂ ಕೂಡ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಹೆಡ್ ಕೋಚ್ ಆಗಿ ರಾಹುಲ್ ದ್ರಾವಿಡ್. ಅಲ್ಲಿವರೆಗೂ ಅವ್ರದ್ದು ಎಕ್ಸ್ಟೆನ್ಷನ್ ಆಗಿತ್ತು, ವರ್ಲ್ಡ್ ಕಪ್ ಅಲ್ಲೇ ಮುಗಿಬೇಕಾಗಿತ್ತು, ODI ವರ್ಲ್ಡ್ ಕಪ್ ಅಲ್ಲಿ 2023ನಲ್ಲಿ. ಸೊ ಅದಾದ್ಮೇಲೆ ಕೂಡ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು 2024 T20 ವರ್ಲ್ಡ್ ಕಪ್ ತನಕ, ಅಂದ್ರೆ ಜೂನ್-ಜುಲೈ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದ್ರ ರಿಸಲ್ಟ್ ಮೇಲೆ ಎಲ್ಲ ಆಲ್ಮೋಸ್ಟ್ ಚೇಂಜ್ ಆಗ್ಬಿಡುತ್ತೆ. ಹಾರ್ದಿಕ್ ಪಾಂಡ್ಯ ಒಂದು ಅವರ ಕನಸು ನುಚ್ಚು ನೂರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ 2022 ವರ್ಲ್ಡ್ ಕಪ್ ಅಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ರು T20 ವರ್ಲ್ಡ್ ಕಪ್ ಅಲ್ಲಿ. ಸೊ ಅವ್ರು ಅನ್ಕೊಬಿಟ್ಟಿದ್ರು ಲಾಸ್ಟ್ 1 ಇಯರ್ ಇಂದ ರೋಹಿತ್ ಶರ್ಮಾ T20 ಆಡೋದು ನಿಲ್ಲಿಸ್ಬಿಟ್ಟಿದ್ರು BCCI ಅವರು. ಸೊ ಈಗ ಮತ್ತೆ ಅವ್ರು ಕಂಬ್ಯಾಕ್ ಮಾಡ್ಬಿಟ್ಟಿರೋದ್ರಿಂದ ತಾನು ನಾಯಕನಾಗಿ ಲೀಡ್ ಮಾಡಬೇಕು ಅಂತ ಅನ್ಕೊಂಡಿದ್ರು ವರ್ಲ್ಡ್ ಕಪ್ ಅಲ್ಲಿ, T20 ವರ್ಲ್ಡ್ ಕಪ್ ಅಲ್ಲಿ ಟೀಮ್ ಇಂಡಿಯಾನ. ಬಟ್ ಆ ಕನಸು ನುಚ್ಚು ನೂರಾಗ್ಬಿಟ್ಟಿದೆ ಅಂತ ಹೇಳ್ಬೋದು ಹಾರ್ದಿಕ್ ಪಾಂಡ್ಯಗೆ. ಯಾಕಂದ್ರೆ ಅವರು ಮುಂಬೈ ಇಂಡಿಯನ್ಸ್ ನಲ್ಲಿ ರೋಹಿತ್ ಶರ್ಮಾ ನಾಯಕತ್ವನೇ ಕಿತ್ಕೊಂಡ್ರು. ಅಲ್ಲಿ ಅವ್ರ ಕನಸನ್ನ ನುಚ್ಚುನೂರು ಮಾಡಿದ್ರು. ಸೊ ಇಲ್ಲಿ ಯಾವುದೋ ಒಂದು ರೀತಿ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಆ ರೀತಿ T20 ವರ್ಲ್ಡ್ ಕಪ್ದೇ ಹೋಯ್ತು ನಾಯಕತ್ವ ಬಂದು. ಇದು ಅದಕ್ಕಿಂತ ಮೇನು. ಅದು ಪ್ರತಿ ವರ್ಷ ಆಡ್ತಾನೆ ಇರ್ತಾರೆ. ಆದರೆ T20 ವರ್ಲ್ಡ್ ಕಪ್ ಒಂದು ICC ಟೂರ್ನಮೆಂಟ್ ಆಗಿರೋದ್ರಿಂದ ಇದು ತುಂಬಾ ಮೇನ್ ಆಗಿತ್ತು. ಮತ್ತೆ ಫ್ಯೂಚರ್ ಅಲ್ಲಿ ಇಂಡಿಯನ್ ಕ್ಯಾಪ್ಟನ್ ಆಗಕ್ಕೆ ಇವರೇ ದಾವೇದಾರ ಇರೋದಂದ್ರೆ ಇವರೇ ಒಂದು ನೆಕ್ಸ್ಟ್ ಉತ್ತರಾಧಿಕಾರಿ ಅಂತ ಹೇಳ್ಬೋದು. ಬಟ್ ಆದ್ರೆ ಹಿಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಸೂರ್ಯಕುಮಾರ್ ಯಾದವ್ ಕೂಡ ನಾಯಕನಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಜಸ್ಪ್ರೀತ್ ಬುಮ್ರಾ ಕೂಡ ನಾಯಕನಾಗಿ ಕೆಲಸ ಮಾಡಿದ್ದಾರೆ. ಹಾರ್ದಿಕ್ ಪಾಂಡ್ಯನೇ ನೆಕ್ಸ್ಟ್ ಫ್ಯೂಚರ್ ಕ್ಯಾಪ್ಟನ್ ಅಂತಾನೂ ಕನ್ಫರ್ಮೇಶನ್ ಅಂತೂ ಇಲ್ಲ.
ಬಟ್ ವೈಸ್ ಕ್ಯಾಪ್ಟನ್ ಅಂತೂ ಆಗಿದ್ದಾರೆ. ಪರ್ಫಾರ್ಮೆನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ IPLನಲ್ಲಿ ಮತ್ತು T20 ವರ್ಲ್ಡ್ ಕಪ್ನಲ್ಲಿ. ನೆಕ್ಸ್ಟ್ ಅಪ್ಡೇಟ್ನಲ್ಲಿ ಯಾರು ಹಾರಿಸ್ ರೌಫ್, ಪಾಕಿಸ್ತಾನದ ಫಾಸ್ಟ್ ಬೌಲರು, KP ಅಂತ ಕರಿತೀವಲ್ಲ ಅವರು ಟರ್ಮಿನೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸೆಂಟ್ರಲ್ ಕಾಂಟ್ರಾಕ್ಟಿಂದ. ಯಾಕಂತಂದರೆ ಟೆಸ್ಟ್ ಕ್ರಿಕೆಟ್ ಆಡಲ್ಲ ಅಂತ ಅವರು ರೆಫ್ಯೂಸಲ್ ಮಾಡಿದರು. ಆಸ್ಟ್ರೇಲಿಯಾದಲ್ಲಿ 3 ಮ್ಯಾಚ್ ಟೆಸ್ಟ್ ಸೀರೀಸ್ ನಡೀತು, ಆಸ್ಟ್ರೇಲಿಯಾ ವರ್ಸಸ್ ಪಾಕಿಸ್ತಾನ. ಸೊ ಅದರಲ್ಲಿ ಹಾರಿಸ್ ರೌಫ್ ತಪ್ಪಿಸ್ಕೊಂಡ್ರು, ನಾನು ಆಡೋದಿಲ್ಲ ಅಂತ. ಯಾಕಂದರೆ ಎಲ್ಲರೂ ಸೂಪರ್ ಇದಾಡೋಣ T20 ಫ್ರಾಂಚೈಸ್ ಲೀಗ್ಗಳು ಆಡಿಕೊಂಡು ದುಡ್ಡು ಸಂಪಾದನೆ ಮಾಡ್ಕೊಂಡಿರ್ತಾರೆ. ಇವತ್ತು 5 ಡೇಸ್ ಗೇಮ್ ಆಡಿ ಇಂಜುರಿ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಅಥವಾ ಸ್ಟ್ರೈನ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಆಮೇಲೆ ಅದರ ಅಷ್ಟೊಂದು ರೆವಿನ್ಯೂ ಇರಲ್ಲ ಅವ್ರಿಗೆ. IPL ಅಂದರೆ ಈ ಥರ T20 ಲೀಗ್ಗಳಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಸಿಗುತ್ತೆ. ಅದ್ರ ಮುಂದೆ ಇದೇನಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿದ್ರು. ಅದೇ ಥರ ಅಫ್ಘಾನಿಸ್ತಾನಲ್ಲೂ ಆಗಿತ್ತು, 3 ಜನನ ಬ್ಯಾನ್ ಮಾಡಿದ್ರು ಮೊದಲು. ಏನದು ನ್ಯಾಷನಲ್ ಡ್ಯೂಟಿ ಮಾಡಲ್ಲ, ಫ್ರಾಂಚೈಸ್ ಲೀಗ್ ಆಡ್ತಾರೆ ಅಂತ. ಅದೇ ರೀತಿ ಈಗ ಇವ್ರಿಗೆ ಹಾರಿಸ್ ರೌಫ್ಗೂ ಕೂಡ ಮಾಡಿದ್ದಾರೆ, ಸೆಂಟ್ರಲ್ ಕಾಂಟ್ರಾಕ್ಟಿಂದ ರಿಮೂವ್ನೇ ಮಾಡಿಬಿಟ್ಟಿದ್ದಾರೆ ಅವ್ರನ್ನ. ಸೊ ನಮ್ಮಲ್ಲೂ ಕೂಡ ಇದು ಬಂದಿದೆ ಈಗ ಆಲ್ರೆಡಿ, ಸೆಂಟ್ರಲ್ ಕಾಂಟ್ರಾಕ್ಟಿಂದ ಇಶಾನ್ ಕಿಶನ್ ರಿಮೂವ್ ಮಾಡಬೇಕು ಅಂತ ಒಂದು ರೂಮರ್ ನಡೀತಾ ಇದೆ. ಸೊ ಆ ಥರ ನೋಡಬೇಕು ಅಂದ್ರೆ ಇಶಾನ್ ಕಿಶನ್ ಒಬ್ಬನೇ ಟಾರ್ಗೆಟ್ ಮಾಡೋಂಗಿಲ್ಲ, ಯಾರ್ಯಾರು ನ್ಯಾಷನಲ್ ಡ್ಯೂಟಿ ಮಾಡೋಕ್ಕೆ ತಪ್ಪಿಸ್ಕೋತಾರೆ ಅವ್ರೆಲ್ಲರಿಗೂ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಯಾವುದೇ ಅಪ್ಡೇಟ್ಗಳ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.